ಸಿಬಿಐ ಪ್ರಕರಣ ಕೋರಿರುವಂಥ ಅರ್ಜಿಗೆ ಸಂಬಂಧಪಟ್ಟ ಅಪ್ಡೇಟ್ ಬರ್ತಾ ಇದೆ. ಯಾರ ವಿರುದ್ಧ ತನಿಖೆಯಾಗಬೇಕು ಅಂತ ಹೈಕೋರ್ಟ್ ತೀರ್ಮಾನಿಸಿಲ್ಲ. ಯಾರ ವಿರುದ್ಧ ತನಿಖೆ ಆಗಬೇಕು ಅಂತ ಹೈಕೋರ್ಟ್ ಏಕಸದಸ್ಯ ಪೀಠ ಕೇವಲ ನೋಟಿಸ್ ನೀಡಿದೆ. ಇದು ರಾಘವನ್ ಅವರು ಹೇಳ್ತಾ ಇರುವಂಥ ಮಾತು. ಹೀಗಾಗಿ ಇವರ ಮೇಲ್ಮನವಿ ಸೂಕ್ತವಲ್ಲ ಅಂತ ಈಗ ರಾಘವನ್ ಅಂದರೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಇವರು ಸಿಬಿಐ ಪ್ರಕರಣ ಕೋರಿರುವಂಥ ಅರ್ಜಿಯಲ್ಲಿ ಕೇವಲ ನೋಟಿಸ್ ಜಾರಿಯಾಗಿದೆ, ಅದನ್ನು ತಡೆ ಕೊಡಿ ಅಂತ ಕೇಳ್ತಿದ್ದಾರೆ. ಯಾರ ವಿರುದ್ಧ ಅವರು ತನಿಖೆ ಮಾಡಬೇಕು ಅಂತ ಇನ್ನೂ ಸೂಚನೆ ಕೊಟ್ಟಿಲ್ಲ. ಸದ್ಯಕ್ಕೆ ಎಲ್ರಿಗೂ ನೋಟಿಸ್ ಕೊಟ್ಟಿದ್ದಾರಷ್ಟೇ, ಆದರೆ ಅದಕ್ಕೆ ತಡೆ ಕೊಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವಂಥ ಮಾತನ್ನು ಈಗ ರಾಘವನ್ ಅವರು ಮಂಡಿಸ್ತಿದ್ದಾರೆ. ಇನ್ನು ಹೀಗಾಗಿ ಈ ಮೇಲ್ಮನವಿ ಸೂಕ್ತ ಅಲ್ಲ ಅನ್ನುವಂಥ ಮಾತನ್ನು KG ರಾಘವನ್ ಹೇಳ್ತಿದ್ದಾರೆ. ಅಂದರೆ ಈಗಾಗಲೇ ನೇರವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಆಗ್ತದೆ. ಸಿಬಿಐ ಪ್ರಕರಣ ಕೋರಿರುವಂಥ ಅರ್ಜಿಯಲ್ಲಿ ಕೇವಲ ನೋಟಿಸ್ ಜಾರಿಯಾಗಿದೆ, ಯಾರ ವಿರುದ್ಧ ತನಿಖೆಯಾಗಬೇಕು ಅಂತ ಹೈಕೋರ್ಟ್ ತೀರ್ಮಾನಿಸಿಲ್ಲ ಅನ್ನುವಂಥ ವಾದವನ್ನು ಈಗ ರಾಘವನ್ ಅಂದರೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಈಗಾಗಲೇ ಹೇಳ್ತಾ ಇದ್ದಾರೆ. ಹೀಗಾಗಿ ಈಗ ಹೈಕೋರ್ಟ್ ಮೇಲ್ಮನವಿ ಏನಿದೆ, ಈಗಾಗಲೇ ಸಿದ್ದರಾಮಯ್ಯ ಪರ ಮೇಲ್ಮನವಿ ಏನಿದೆ ಅದು ಸೂಕ್ತ ಅಲ್ಲ ಅನ್ನುವಂಥ ಅಭಿಪ್ರಾಯವನ್ನು ರಾಘವನ್ ಅವರು ಈಗ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ವಾದ ಪ್ರತಿವಾದಗಳು ತುಂಬ ಜೋರಾಗಿ ಕೇಳಿಬರ್ತಾ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಈಗ ವಿಭಾಗೀಯ ಪೀಠ ಹೇಳ್ತಾ ಇದೆ. ಯಾಕೆಂದರೆ ಈ ಪ್ರಕರಣವೇ ಬೇರೆ, ಜೊತೆಗೆ ಈಗಾಗಲೇ ಹೈಕೋರ್ಟ್ನಲ್ಲಿ ಏಕಸದಸ್ಯ ಪೀಠ ಏನು ವಿಚಾರಣೆ ಮಾಡ್ತಾ ಇದೆ, ಅದಕ್ಕೆ ಮಧ್ಯಪ್ರವೇಶ ಮಾಡೋದಕ್ಕಾಗಲ್ಲ. ಅಗತ್ಯ ಬಿದ್ದರೆ ನೀವೇ ನೇರವಾಗಿ ಅಲ್ಲಿ ಹೋಗಿ ಮೇಲ್ಮನವಿಯನ್ನು ಏಕಸದಸ್ಯ ಪೀಠದ ಮುಂದೆ ನೀವು ಅಪೀಲ್ ಮಾಡಿ ಅನ್ನುವಂಥ ಮಾತನ್ನು ಈಗ ವಿಭಾಗೀಯ ಪೀಠ ಹೇಳ್ತಾ ಇದೆ. ನೀವು ಏಕಸದಸ್ಯ ಪೀಠಕ್ಕೆ ಮನವಿ ಸಲ್ಲಿಸ್ಬೋದು ಅನ್ನುವಂಥ ಸೂಚನೆಯನ್ನು ಅವ್ರು ಕೊಡ್ತಾ ಇದೆ. ಒಟ್ಟಲ್ಲಿ ಎಲ್ಲ ಬೆಳವಣಿಗೆ ಏನಿದೆ, ವಾದ ಪ್ರತಿವಾದ ಏನಿದೆ, ಹೊಸ ತಿರುವನ್ನ, ಹೊಸ ಕುತೂಹಲವನ್ನು ಹುಟ್ಟಾಗ್ತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಒಂದು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಈಗ ಕಾನೂನಿನ ಸಮರ ಹೊಸ ತಿರುವನ್ನ, ಹೊಸ ಕುತೂಹಲವನ್ನು ಹುಟ್ಟಿ ಆಗ್ತಾ ಇದೆ. ಇನ್ನು ಈಗಾಗಲೇ ವಾದ ಪ್ರತಿವಾದವನ್ನು ಕೂಲಂಕುಷವಾಗಿ ಗಮನಿಸ್ತಾ ಇದ್ದಾರೆ. ಕಲಾಪ ಆರಂಭವಾಗ್ತಾ ಇದ್ದಂತಲೇ AG ಅವರು ಈಗಾಗಲೇ ಪ್ರತಿವಾದಿಗಳಿಗೆ ನೋಟಿಸ್ ಕೊಡಬೇಕು ಅಂತ ಹೇಳ್ತಾರೆ. ಕೂಡಲೇ ನ್ಯಾಯಾಲಯ ಕೂಡ ಪ್ರತಿವಾದಿಗಳಿಗೆ ನೋಟಿಸ್ ಕೊಡುವಂತೆ ಅವರು ಈಗಾಗಲೇ ಸೂಚನೆ ಕೊಡ್ತಾರೆ. ಅದಾದ ಬಳಿಕ ಪ್ರಮುಖವಾಗಿ ಸ್ನೇಹಮಯಿ ಕೃಷ್ಣ ಜೊತೆಗೆ ದೇವರಾಜು ಪರ ವಕೀಲ ಅವರು ಕೂಡ ವಾದವನ್ನು ಆರಂಭ ಮಾಡ್ತಾರೆ. ದುಷ್ಯಂತ್ ದವೆ ಅವರು ಆರಂಭ ಮಾಡ್ತಾನೆ ಈಗಾಗಲೇ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ, ಅದಕ್ಕೆ ತಡೆ ಕೊಡಬೇಕು. ಯಾಕೆಂದರೆ ವಿಭಾಗೀಯ ಪೀಠದಲ್ಲಿ CBI ತನಿಖೆ ಕೋರಿ ಚರ್ಚೆ ಮಾಡಲಾಗ್ತಾ ಇದೆ. ಇನ್ಫ್ಯಾಕ್ಟ್ ವಾದ ಪ್ರತಿವಾದವನ್ನು ಮಾಡಲಾಗ್ತಾ ಇದೆ, ಅದಕ್ಕೆ ತಡೆ ಕೊಡಬೇಕು ಅಂತಾರೆ. ಅಲ್ಲದೆ ಏಕಸದಸ್ಯ ಪೀಠದಲ್ಲಿ ರಾಜ್ಯಪಾಲರ ಕ್ರಮವನ್ನು ಪ್ರಶ್ನೆ ಮಾಡಲಾಗಿತ್ತು. ಅವರು ಕೊಟ್ಟಂಥ ಅನುಮತಿ ಸರಿ ಇದೆಯೋ ತಪ್ಪಿದೆಯೋ ಅಂತ ತೀರ್ಪು ಕೊಡಬೇಕಾಗಿತ್ತು. ಆದರೆ ಈಗ ನನ್ನ ಕಕ್ಷಿದಾರ ದೇವರಾಜು ಪರ ಅವರು ತೀರ್ಪು ಕೊಟ್ಬಿಟ್ಟಿದ್ದಾರೆ. ನನ್ನ ಕಕ್ಷಿದಾರನಿಗೂ ರಾಜಕಾರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದರೆ ನನ್ನ ಕಕ್ಷಿದಾರ ದೇವರಾಜು ವಿರುದ್ಧ ಅವರು ತೀರ್ಪು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ, ಅದು ಕೂಡ ದೇವರಾಜು ಅವರ ವಾದವನ್ನು ಆಲಿಸದೆ ಕೊಟ್ಟಿರುವಂಥ ತೀರ್ಪಿನ ಹಿನ್ನೆಲೆಯಲ್ಲಿ ನಾವು ಈಗ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿದ್ದೇವೆ ಅನ್ನುವಂಥ ಮಾತನ್ನು ದೇವರಾಜು ಹೇಳ್ತಾರೆ. ಜೊತೆಗೆ ಈ ಡಿನೋಟಿಫಿಕೇಷನ್ ಪ್ರಕ್ರಿಯೆಗೂ ಮತ್ತು ದೇವರಾಜುಗೂ ಯಾವುದೇ ಸಂಬಂಧ ಇಲ್ಲ. ಡಿನೋಟಿಫಿಕೇಷನ್ ಪ್ರಕ್ರಿಯೆಯ ಪೂರ್ವಕವಾಗಿ ಪ್ರೋಸೆಸ್ನ ಕಾನೂನು ರೀತಿಯಲ್ಲೇ ಎಲ್ಲವನ್ನೂ ಮಾಡಲಾಗಿದೆ. ಜೊತೆಗೆ ಕರ್ನಾಟಕದಲ್ಲಿ ಡಿನೋಟಿಫಿಕೇಷನ್ ವಿಚಾರ ಇವತ್ತಿಂದಲ್ಲ, ಸಾಕಷ್ಟು ಹಳೆ ವಿಚಾರ. ಹೀಗಾಗಿ ಕೇವಲ ದೇವರಾಜು ಅವರ ಡಿನೋಟಿಫಿಕೇಷನ್ ಅಷ್ಟೇ ಮಾಡಿಲ್ಲ, ಬೇರೆಯವರ ಡಿನೋಟಿಫಿಕೇಷನ್ ಜೊತೆಗೆ ದೇವರಾಜ್ ಅವರ ಡಿನೋಟಿಫಿಕೇಷನ್, ಭೂಮಿಯ ಡಿನೋಟಿಫಿಕೇಷನ್ ಕೂಡ ಮಾಡಲಾಗಿದೆ. ಹೀಗಾಗಿ ಅವರ ಪಾತ್ರವಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ ಏಕಸದಸ್ಯ ಪೀಠದಲ್ಲಿ ಏನು ವಿಚಾರಣೆ ನಡೀತಾ ಇದೆ, ಈಗಾಗಲೇ ಹೈಕೋರ್ಟ್ಗೆ ಸೂಚನೆ ಕೊಟ್ಟಿದ್ದಾರೆ. ಡಿಸೆಂಬರ್ 10 ಒಳಗೆ ಎಲ್ಲ ಪ್ರಗತಿಯನ್ನು ಅಂದರೆ ತನಿಖಾ ಸ್ಥಿತಿಗತಿಯ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ. ಹೀಗಾಗಿ ಅದಕ್ಕೆ ತಡೆ ಕೊಡಬೇಕು, ವಿಚಾರಣೆಯನ್ನು ಮುಂದೂಡಬೇಕು ಅಂತ ದೇವರಾಜು ಪರ ದುಷ್ಯಂತ್ ದವೆ ಅವರು ವಾದವನ್ನು ಮಾಡಿದರು. ಈಗ ಅದಕ್ಕೆ ವಿಭಾಗೀಯ ಪೀಠದ ಮುಖ್ಯ ನ್ಯಾಯಮೂರ್ತಿ ಅಂಜಾರಿಯಾ ಅವರು ಆ ರೀತಿ ಮಧ್ಯಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನೇರವಾಗಿ ಹೇಳ್ತಾರೆ. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಸಂಬಂಧಪಟ್ಟಂತೆ ದೇವರಾಜು ಪರ ಹಿರಿಯ ವಕೀಲ ದುಷ್ಯಂತ್ ದವೆ ಅವರು ವಾದವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ. ಅಲ್ಲಿವರೆಗೂ CBI ತನಿಖೆಗೆ ವಿಚಾರಣೆ ಸೂಕ್ತವಲ್ಲ ಅನ್ನುವಂಥ ವಾದವನ್ನು, ಅಂದರೆ ಈಗಾಗಲೇ ವಿಭಾಗೀಯ ಪೀಠದಲ್ಲಿ ಚರ್ಚೆ ನಡೀತಾ ಇದೆ, ವಾದ ಪ್ರತಿವಾದ ನಡೀತಾ ಇದೆ. ಈಗಾಗಲೇ 24 ವರ್ಷಗಳಾಗಿವೆ. ಈಗ ಅವಕಾಶ ಕಳಿಸಿ ಬೀಳೋದಿಲ್ಲ. CBI ತನಿಖೆ ಕೋರಿರುವ ಬಗ್ಗೆ ತುರ್ತು ವಿಚಾರಣೆ ಅಗತ್ಯ ಇಲ್ಲ. ಈಗಾಗಲೇ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ನನ್ನ ಕಡೆ ವಿಭಾಗೀಯ ಪೀಠದಲ್ಲೂ ಕೂಡ ಈಗ ನಾವು ಚರ್ಚೆ ಮಾಡ್ತಿದ್ದೀವಿ, ಈಗ ವಿಚಾರಣೆ ನಡೀತಾ ಇದೆ. ಹೀಗಾಗಿ ಈಗ ಏಕಾಏಕಿ ತುರ್ತಾಗಿ CBIಗೆ ಕೊಡಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ವಿಚಾರಣೆ ಅಗತ್ಯತೆ ಇಲ್ಲ. ಹೀಗಾಗಿ ಅದಕ್ಕೆ ತಡೆ ಒಡ್ಡಬೇಕು ಅನ್ನುವಂಥ ಮಾತನ್ನು ಕೂಡ ದೇವರಾಜು ಪರ ವಕೀಲ ದುಷ್ಯಂತ್ ದವೆ ಅವರು ಈಗಾಗಲೇ ಹೇಳ್ತಿದ್ದಾರೆ. 24 ವರ್ಷ ಆಗಿದೆ ಎಲ್ಲ ಪ್ರಕರಣ ಆಗಿ, ಇಷ್ಟೆಲ್ಲ ಬೆಳವಣಿಗೆಗಳಾಗಿ ಇದಕ್ಕೆ ಕೇಸಿಗೆ ಸಂಬಂಧಪಟ್ಟಂತೆ. ಈಗ ಆಕಾಶ ಏನು ತಲೆ ಮೇಲೆ ಬಿದ್ದೋಗಲ್ಲ. ಇನ್ನೊಂದು ಕಡೆ ವಿಭಾಗೀಯ ಪೀಠದಲ್ಲೂ ಕೂಡ ಈಗ ವಾದ ಪ್ರತಿವಾದ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಹೀಗಾಗಿ ಅದಕ್ಕೆ ಸದ್ಯಕ್ಕೆ ತಡೆ ಕೊಡಿ ಅನ್ನುವಂಥ ಮಾತನ್ನು ಈಗ ದುಷ್ಯಂತ್ ದವೆ ಅವರು, ದೇವರಾಜ್ ಅವರ ಪರ ವಕೀಲರು ಅಂತ ದುಷ್ಯಂತ್ ದವೆ ಅವರು ಹೇಳ್ತಿದ್ದಾರೆ. ಹೈಕೋರ್ಟ್ ವಿಭಾಗೀಯ ಪೀಠ ಮೇಲ್ಮನವಿ ಈಗಾಗಲೇ ತೀರ್ಮಾನಿಸಲಿ ಅಂತ ಹೇಳಿದೆ. ವಿಭಾಗೀಯ ಪೀಠ ಏನು ಹೇಳ್ತಾ ಇದ್ದಾನೆ, ಇದಕ್ಕೆ ಸಂಬಂಧಪಟ್ಟಂತೆ ಏಕಸದಸ್ಯ ಪೀಠ ಏನಿದೆ ಅಲ್ಲಿ ವಿಚಾರಣೆ ನಡೆಯುತ್ತೆ. ಅವರು ಹೇಳ್ತಾರೆ ನಾವು ಮಧ್ಯಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದರ ನಡುವೆ ದೇವರಾಜ್ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಇನ್ಫ್ಯಾಕ್ಟ್ ದೇವರಾಜು ಪರ ವಕೀಲ ದುಷ್ಯಂತ್ ದವೆ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಈಗಾಗಲೇ 24 ವರ್ಷ ಆಗಿವೆ, ಅಷ್ಟರಲ್ಲೀಗ ಆಕಾಶ ಏನು ಕಳಿಸಿ ಬಿದ್ದೋಗಲ್ಲ. 24 ವರ್ಷದಿಂದ ಈ ಪ್ರಕರಣ ಆಗಿದೆ.
ಇನ್ನು 2024ರಲ್ಲಿ 98ರ ಪ್ರಕರಣವನ್ನು ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೈಕೋರ್ಟ್ ಏಕಸದಸ್ಯ ಪೀಠದ ವಿಚಾರಣೆ ಬಗ್ಗೆ ಅಭಿಪ್ರಾಯವನ್ನು ತಿಳಿಸ್ಬೋದು ಅಷ್ಟೇ. ಆದರೆ ಹೈಕೋರ್ಟ್ ಏಕಸದಸ್ಯ ಪೀಠದ ವಿಚಾರಣೆ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಲ್ಲ. ನಮ್ಮ ಅಭಿಪ್ರಾಯದಿಂದ ವಿಚಾರಣೆ ಮೇಲೆ ಪರಿಣಾಮವಾಗಬಹುದು ಅನ್ನುವಂಥ ಮಾತನ್ನು ವಿಭಾಗೀಯ ಪೀಠ ಈಗ ಹೇಳ್ತಾ ಇದೆ. ಮುಖ್ಯ ನ್ಯಾಯಮೂರ್ತಿ ಅಂಜಾರಿ ಅವರು ಈ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಭಾಗೀಯ ಪೀಠದಲ್ಲಿ ನಾವು ಯಾವುದೇ ರೀತಿಯಂಥ ಹೈಕೋರ್ಟ್ ಏಕಸದಸ್ಯ ಪೀಠದ ವಿಚಾರಣೆ ಬಗ್ಗೆ ನಾವು ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಲ್ಲ, ಇದ್ರ ಮೇಲೆ ಪರಿಣಾಮ ಬೀರ್ಬೋದು ಅಂತ ಮಾತನ್ನು ಅಂಜಾರಿಯಾ ಹೇಳ್ತಾ ಇದ್ದಾರೆ.